ನಾನು ಆಡಿಯನ್ಸ್ ಬರ್ತಾರೋ ಬರಲ್ವೋ, ಯಾಕಂದ್ರೆ ಜನಗಳು ಈಗಿನ ಟ್ರೆಂಡಲ್ಲಿ ಮಕ್ಕಳು ಸಿನಿಮಾನ ಅನ್ನೋ ಥರ ಮಾಡ್ತಾ ಇದ್ರು. ಆದ್ರೂ ಭಯ ಆಗ್ತಾ ಇತ್ತು, ಯಾಕಂದ್ರೆ ದೊಡ್ಡ ಸಿನಿಮಾಗಳಿಗೇನೆ ಈಗ ಜನ ಬರೋದು ಕಮ್ಮಿ ಇದೆ. ನನ್ನ ಸಿನಿಮಾ ಬರ್ತಾರೋ ಇಲ್ವೋ, ಏನಪ್ಪ ಮಾಡೋದು, ಪ್ರಯತ್ನ ಪಟ್ಟಿದ್ದೀವಿ ಅಂದ್ಕೊಂಡೆ. ಆದರೆ ಫುಲ್ ಫ್ಯಾಮಿಲಿಗಳು ಮತ್ತು ಮಕ್ಕಳು ಸಮೇತ ಬಂದಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದೇ ಥರ ನನ್ನ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾಗಳಿಗೂ ನೀವು ಈ ಥರ ಬರಬೇಕು ಆಡಿಯನ್ಸ್ಗಳು. ನಮ್ಮ ಕನ್ನಡ ಸಿನಿಮಾ ಈ ಥರ ಉಳಿಬೇಕು ಪ್ಲೀಸ್. ಎಲ್ಲರೂ ಹೇಳಿ, ಈಗ ಎಲ್ಲ ಮಕ್ಕಳುಗಳು ಆಗಲಿ ಫ್ಯಾಮಿಲಿಗಳಾಗಲಿ ರಿವ್ಯೂ ಕೊಡ್ತಾ ಇದ್ದಾರೆ, ಅದನ್ನ ನೋಡೋರು ಬನ್ನಿ, ಫೇಕ್ ಅಲ್ಲ. ನಾನು ಯಾಕಂದ್ರೆ ಆಲ್ರೆಡಿ ಒಂದು ಇಂಟರ್ವ್ಯೂ ನಾನು ಹೇಳಿದ್ದೀನಿ, ನನಗೆ ಫೇಕ್ ಬೇಡ, ಫೇಕ್ ರಿವ್ಯೂ ಬೇಡ. ಚೆನ್ನಾಗಿಲ್ವೋ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿ, ಇದನ್ನ ಹೇಳಿರೋದು. ಅದರಿಂದ ಜನ ಅದನ್ನು ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಗುಡ್ ರೆಸ್ಪಾನ್ಸ್ ಇದೆ. ತುಂಬ ಧನ್ಯವಾದಗಳು ಎಲ್ಲ. ಸರ್ ಹೌಸ್ಫುಲ್ ಆಗಿತ್ತು ಎಷ್ಟು ಖುಷಿ ಆಯ್ತು ಸರ್ ಅಲ್ಲಿ ನೋಡೋದು. ಅದೇ ಬೇಕಾಗಿದೆ ಅಲ್ವಾ. ಹೌಸ್ಫುಲ್ ಅನ್ನೋದಕ್ಕಿಂತ ಅವ್ರ ಎಂಜಾಯ್ಮೆಂಟ್ ಕೇಳಿಸ್ಕೊಂಡವಲ್ಲ, ಅದು ನಂಗೆ ಸಾಕು. ನಾನು ಕಷ್ಟಪಟ್ಟಿದ್ಕು ಸಾರ್ಥಕ ಆಯ್ತು ಅಂತ ನನಗೆ ಖುಷಿ ಆಗ್ತಾ ಇದೆ. ನನ್ಗೆ ಬೇಕಾಗಿ ಒಬ್ಬ ನಿರ್ದೇಶಕನಿಗಾಗಲಿ ಕಲಾವಿದ್ರಿಗಾಗಲಿ ಅದೇ ಖುಷಿ. ಆ ಗೆಲುವೆ ಕಾರಣಕ್ಕೋಸ್ಕರನೇ ಇವರು ನನಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಪಾತ್ರ ಕೊಟ್ಟಿದ್ದಾರೆ. ನಾನು ಇವತ್ತು ಸಿನಿಮಾ ಥಿಯೇಟರ್ ಹೌಸ್ಫುಲ್ ಆಗಿರೋದು ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಕ್ಳುಗಳಂತೂ ಎಂಜಾಯ್ ಮಾಡ್ತಾ ಇದ್ರು, ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ರು. ಐ ವಾಸ್ ಲಕ್ಕಿ ಟು ಸಿ ದಟ್. ಅಂಡ್ ಪ್ರತಿಯೊಬ್ಬರು ಆಡಿಯನ್ಸ್ ಬಾಯಲ್ಲೇನೋ ಸಿನಿಮಾ ಗೆಲ್ಲಿ ಅಂತಾನೆ ಬರ್ತಾ ಇದೆ. ನಾವ್ ಇನ್ನೊಂದ್ಸರಿ ಒನ್ಸ್ ಮೋರ್ ಅಂತ ಇದನ್ನ ನೋಡಕ್ಕೆ. ಅಂಡ್ ನಮ್ಮ ಡೈರೆಕ್ಟರ್ ಕಷ್ಟಪಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಇವತ್ತು ನಮಗೆ ಅನ್ಸಿದ್ದು ವಿ ಆರ್ ವೆರಿ ಹ್ಯಾಪಿ. ಯಾಕಂದ್ರೆ ಸಿನಿಮಾ ಥಿಯೇಟರ್ ಹೌಸ್ಫುಲ್ ಆಗಿ ಜನ ನಿಂತ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದಾರೆ. ದಟ್ ಇಸ್ ವೆರಿ ಹ್ಯಾಪಿ ಟು ಸಿ ದಟ್ ಸರ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರ ದಯವಿಟ್ಟು ಸಿನಿಮಾ ನೋಡ್ಬೇಕು. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾವು ಮನೆ ರೋಡಲ್ಲೇ ಇದ್ದಿದ್ದು, ಆಮೇಲೆ ಈ ಥರ ಗಣೇಶ ಕಲೆಕ್ಷನ್ ಅವಾಗ ಈ ಥರ ಮಾಡ್ತೇನಪ್ಪ, ಒಂದು ಚಾನ್ಸ್ ಕೊಡ್ತೀನಿ, ಚೆನ್ನಾಗಿ ಬರುತ್ತಾ ಅಂತ ಹೇಳಿದ್ರು. ಅದು ಇಷ್ಟು ದೊಡ್ಡ ಮೂವಿಯಲ್ಲಿ ಕೊಟ್ಟಿರೋದಕ್ಕೆ ತುಂಬಾ ಟೆನ್ಷನ್. ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಮೂವಿ. ನಾವು ಶೂಟ್ ಮಾಡಿದ್ದು ಇವರೇ ನಮ್ಮ ಪೇರು. ಸೊ ಇವ್ರು ಬಂದು ಇಡೀ ಸಿನಿಮಾದಲ್ಲಿ ಇದ್ದಾರೆ, ಬಟ್ ನಾವು ಶಾರ್ಟ್ ರೋಲ್ ಇಂದ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಮಕ್ಕಳ ಜೊತೆ. ಈ ಕಾರ್ಡ್ ಬಗ್ಗೆ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಜಾಸ್ತಿ ಜನ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಬನ್ನಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಎಂಟೈರ್ ಟೀಮ್ ಇಸ್ ರಿಕ್ವೆಸ್ಟಿಂಗ್, ಪ್ಲೀಸ್ ಕಮ್ ಟು ಥಿಯೇಟರ್ ಬಂದು ನೋಡಿ. ಬುಕ್ ಮೈ ಶೋ ಅಲ್ಲಿ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ನಮ್ಮ ಪೇಜಸ್ ಎಲ್ಲ ಆಕ್ಟಿವ್ ಇದೆ. ಏನಾದ್ರು ಹೇಳ್ತೀರಾ ಡಾರ್ಲಿಂಗ್? ಹೇಗಿತ್ತು? ಚೆನ್ನಾಗಿಲ್ಲ. ಏನು ಎಲ್ಲರೂ ಬಂದು ನೋಡ್ಬೇಕು. ನಮ್ಮ ಸಿನಿಮಾ ಅಂದ್ರೆ ಮಾತಾಡು. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 25 ಇಯರ್ಸ್ ಆದ್ಮೇಲೆ ಈ ತರ ಮೂವಿ ಬಂದಿರೋದು, ಅದು ನಮ್ಮ ಚಿಲ್ಡ್ರನ್ಸ್ ಅಂತ. ಎಲ್ಲರೂ ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ನೋಡ್ಬೇಕು. ಈ ತರ ಮೂವಿ ಆಗ್ಲಿಕ್ಕೆ ತುಂಬಾ ಇಯರ್ಸ್ ಆಗಿದೆ ಬಂದು. ತುಂಬಾ ಅಡ್ವೆಂಚರಸ್ ಅಂಡ್ ಇನ್ಸ್ಪೈರಿಂಗ್, ತುಂಬಾ ಮಗಳು ಇನ್ಸ್ಪೈರಿಂಗ್ ಆಗಿದೆ. ಎಲ್ಲ ಟಿಕೆಟ್ಸ್ ಬುಕ್ ಮೈ ಶೋ ಎಲ್ಲ ಬಿಟ್ಟಿದ್ದಾರೆ, ಎಲ್ಲರೂ ಬರಬೇಕು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್. ಥ್ಯಾಂಕ್ಸ್. ತುಂಬಾ ನೈಸ್ ಇತ್ತು, ಹಾಗೆ ಅಡ್ವೆಂಚರಸ್ ಆಗಿತ್ತು, ಮತ್ತೆ ಕ್ಯೂರಿಯಾಸಿಟಿ ಇದೆ ಅದರಲ್ಲಿ. ಎಲ್ಲರೂ ಬಂದು ಶೋ ಮಾಡಿ ನೋಡಿ. ಸೊ ಎಲ್ಲರೂ ಬನ್ನಿ ನೋಡಿ ಸಿನಿಮಾನ. ಸಪೋರ್ಟ್ ಕನ್ನಡ ಸಿನಿಮಾ ಆ್ಯಂಡ್ ಲ್ಯಾಂಗ್ವೇಜ್. ಆಲ್ ದ ಬೆಸ್ಟ್ ಟು ಎವ್ರಿಬಡಿ ಫ್ರಮ್ ಅಮೃತಧಾರ, ಅಮರಗುಡ್ಡ ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ ಎಲ್ಲರೂ ಒಟ್ಟಿಗೆ. ಲೆಟ್ಸ್ ರಾಕ್ ಇಟ್. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಈ ಮೂವಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಅಡ್ವೆಂಚರ್ಸ್ ಆಗಿದೆ. ಪ್ರತಿಯೊಬ್ಬರಿಗೂ ಒಂದು ಗುರಿ ಅಂತ ಬರುತ್ತೆ. ಆಲ್ ದ ಬೆಸ್ಟ್.